ಮಿಕ್ಸಿಂಗ್ ಅಂತಂದರೆ ಏನಂದರೆ ಎಷ್ಟು ಲೆವೆಲ್ ಇಡಬೇಕು, ಯಾವ ಇನ್ಸ್ಟ್ರೂಮೆಂಟ್ ಎಷ್ಟಿರಬೇಕು, ಎಷ್ಟು ಕೇಳಿಸ್ಬೇಕು, ಎಲ್ಲಿ ಕೇಳಿಸ್ಬೇಕು. ಸೊ ಇದೊಂದ ಸ್ಟೆಪ್ ಬೈ ಸ್ಟೆಪ್ ಹಿಂಗೆ ಕೇಳಿಸ್ಬೇಕು. ರಿವರ್ಬ್ ಆಗಲಿ ಡಿಲೇ ಆಗಲಿ. ಈಗ ಕೆಲವು ಹಾಡುಗಳು ನೀವು ಒಂದು ಫುಲ್ಲು ಹಾಲೋ ರೂಮಲ್ಲಿ ಇರುತ್ತೆ, ಕೆಲವೊಂದು ಎಲ್ಲೋ ಬ್ಯಾಕಲ್ಲಿ ಇರುತ್ತೆ. ಸೊ ಟೆಕ್ನಿಕಲ್ ತುಂಬ ಇರುತ್ತೆ ಇದರಲ್ಲಿ. ಸೊ ಅದೆಲ್ಲ ಮಿಕ್ಸಿಂಗ್. ಆ ಮಿಕ್ಸಿಂಗ್ ಅಂತ ಪ್ರಾಸೆಸ್ ಅದರಲ್ಲಿ ಡೈರೆಕ್ಟರ್ಸು ಕೇಳಿಸ್ತೀವಿ, ಸರ್ ಇದು ಮಿಕ್ಸಿಂಗ್ ಇದೆ ನೋಡಿ, ನಿಮಗೆಲ್ಲ ಕ್ಲಿಯರಾಗಿ ಸಾಹಿತ್ಯ ಕೇಳಿಸ್ತಿದೆಯಾ, ಇನ್ಸ್ಟ್ರೂಮೆಂಟ್ ಇಲ್ಲ ಸರ್ ನಮಗೆ ಇಲ್ಲಿ ತಂಬೂರ ಕಮ್ಮಿ ಆಗಿದೆ, ಇಲ್ಲಿ ಫ್ಲೂಟ್ ಇನ್ನೂ ಜಾಸ್ತಿ ಬೇಕು, ಇಲ್ಲಿ ವೈಲಿನ್ ಜಾಸ್ತಿ ಆಗಿದೆ ಕಮ್ಮಿ ಮಾಡಿ. ಅಂದರೆ ನಾವು ಎಷ್ಟು ಮಾಡಿದ್ರೆ ಅವ್ರಿಗೆ ಒಂದು ಐಡಿಯಾ ಇರುತ್ತೆ, ಸರ್ ಇಲ್ಲ ಇದು ಸರ್ ಇದು ಜಾಸ್ತಿ ಮಾಡಿದ್ರೆ ವಾಯ್ಸ್ ಡಾಮಿನೇಟ್ ಆಗುತ್ತೆ ಸರ್ ಅಂತ ನಾವು ಹೇಳಿದ್ವಿ. ಇಲ್ಲ ಸರ್ ಅದು ಇದ್ರೇನ ಮಜಾ ಅಂತ ಅವರು ಕನ್ವೆ ಮಾಡ್ತಾರೆ. ಆವಾಗ ವಾಯ್ಸು ಕೇಳಿಸ್ಬೇಕು, ಇನ್ಸ್ಟ್ರೂಮೆಂಟ್ ಕೇಳಿಸ್ಬೇಕು. ಹೆಂಗೆ ಎರಡೂ ನಾವು ಡಿಸ್ಟರ್ಬ್ ಮಾಡಬಾರ್ದು ಅಂತ ಆ ಟ್ರ್ಯಾಕ್ ತಕ್ಕಂಥ EQs ಫ್ರೀಕ್ವೆನ್ಸಿ ಕಟ್ಟಿಂಗ್ ಇರುತ್ತೆ. ಸೊ ಆ ಥರ ತುಂಬ ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ಇನ್ವಾಲ್ವ್ ಆಗಿ ಮಿಕ್ಸಿಂಗ್ ಅನ್ನೋದು ಫಿನಿಶ್ ಆಗ್ಬೋದು. ಅದಾದಮೇಲೆ ಮಾಸ್ಟರಿಂಗ್ ಅಂತಾನೆ ಅಂದರೆ ಇದೆಲ್ಲ ಹೇಗೆ ಲೌಡಾಗಿ ಕೇಳಿಸ್ಬೇಕು. ಈಗ ಮಿಕ್ಸಿಂಗ್ ಮಾಡಿದ್ಮೇಲೆ ನೀವು ಕಾರಲ್ಲಿ ಕೇಳಿದ್ರೆ ಒಂದೇ ಥರ ಇರಬೇಕು, ಮೊಬೈಲಲ್ಲಿ ಕೇಳಿದ್ರು ಒಂದೇ ಥರ ಇರಬೇಕು, ದೊಡ್ಡ ಸ್ಪೀಕರ್ಲ್ಲ ಒಂದೇ ಥರ ಕೇಳಬೇಕು. ಅದು ಮಾಸ್ಟರಿಂಗಲ್ಲಿ ಹೆಂಗೆ ಮಾಡಿದರೆ ಎಲ್ಲ ಡಿವೈಸಸ್ಗೂ ಒಂದೇ ಥರ ಕೇಳಿಸುತ್ತೆ. ಎಷ್ಟು ಸೌಂಡ್ ಇಡಬೇಕು. ಈಗ ನಮಗೆ ಟ್ರೆಂಡ್ ಬದಲಾವಣೆ ಏನಾಗಿದೆ, ಸ್ಪಾಟಿಫೈ, iTunes, ಯೂಟ್ಯೂಬ್ ಈ ಥರ ತುಂಬ ಇದೆ. ನೀವು ಒಂದೇ ಫೈಲ್ ಕೊಟ್ಟು ಎಲ್ರಿಗೂ ಹಾಕೊಳ್ಳಿ ಅಂದ್ರೆ ಆಗಲ್ಲ. ನೀವು ಏನೇ ಅಪ್ಲೋಡ್ ಮಾಡಿಬಿಟ್ರೆ ಯೂಟ್ಯೂಬಲ್ಲಿ ಟಕ್ ಅಂತ ಅದು ಡಿಸೇಬಲ್ಸ್ ಕಟ್ ಮಾಡ್ಬಿಡುತ್ತೆ ಯೂಟ್ಯೂಬಲ್ಲಿ. ನೀವು ನಾರ್ಮಲ್ ಸಾಂಗ್ ಕೂಡ ಅದಕ್ಕಂತ ಕೆಲವೊಂದು ಅವ್ರು ಇಟ್ಬಿಟ್ರೆ ಪ್ಯಾರಾಮೀಟರ್ಸ್, ನೀವು -10 UPF UFP ಈ ಥರ ಇದೆ. ಈ ಲೆವೆಲ್ ಇಲ್ಲೇ ಇರಬೇಕು, ಇದಾದ್ಮೇಲೆ ಕಟ್ ಆಫ್ ಮಾಡಬಾರ್ದು. ನೀವು ಜಾಸ್ತಿ ಈ ಥರ ಅದು ಟಪ್ ಅಂತ ಕಟ್ ಮಾಡ್ಬಿಡ್ದು. ಅವಾಗ ಏನಾಗುತ್ತೆ ಅಂದರೆ ನಾವು ಒಂದು ಒಳ್ಳೆ ಸೌಂಡ್ ಮಾಡಿಬಿಟ್ರೆ ಅದು ರಪ್ ಅಂತ ಕಟ್ ಮಾಡುವಾಗ ನಾವು ಕಟ್ ಮಾಡಿದ್ರೆ ಬೇರೆ, ಟೆಕ್ನಿಕಲ್ ಕಟ್ ಆಗಿಬಿಟ್ರೆ ಅದು ಜಮ ಅಂತ ಗಜಿಬಿಜಿ ಆಗ್ಬಿಡುತ್ತೆ. ಸೊ ಆ ಥರ ಮಾಸ್ಟ್ರಿಂಗ್ ಮಾಡುವಾಗ ಒಬ್ಬರೊಬ್ರಿಗೂ ಒಂದೊಂದು ಥರ ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಅದು ಈಗ ಮಾಸ್ಟ್ರಿಂಗ್ ನಾವು ಕೆಲವು ಸತಿ ನಾನು ಮಾಡ್ತೀನಿ, ಕೆಲವು ಸತಿ ಬೇರೆ ಇಂಜಿನಿಯರ್ಸ್ ಪ್ರೊಫೆಷನಲ್ಸ್ ಇದ್ದಾರೆ. ನಾನು ಕೆಲವು ಸತಿ ಚೆನ್ನೈಲಿ ಮಾಡಿಸ್ತೀನಿ, ಲಂಡನಲ್ಲಿ ಮಾಡಿಸ್ತೀನಿ, ಆ ಬಡ್ಜೆಟ್ ತಕ್ಕಂತ. ಸೊ ಅವ್ರಿಗೆ ಕಳಿಸಿದಾಗ ಅವರು ಸರ್ ಈ ಥರ ಔಟ್ಪುಟ್ಸ್ ಎಲ್ಲ ನಮ್ಗೆ ಬೇಕು ಅಂತ ಇದೆ, ಆ ಥರ ಕೊಡ್ತಾರೆ. ಸೊ ಇದು ಸಾಂಗ್ ಫ್ರಮ್ ಸ್ಕ್ರ್ಯಾಚಿಂದ ಫಿನಿಶ್ ಆಗೋರು ಇದು ಸ್ಟೆಪ್ ಪ್ರಾಸೆಸ್. ಅದಾದಮೇಲೆ ಇದರಲ್ಲಿ ಡೀಟೇಲ್ಸ್ ಕೊಡೋದಿರುತ್ತೆ. ಸೊ ಅಲ್ಲಿಂದ IT ಹೋಗುತ್ತೆ, ಅಲ್ಲಿಂದ. ಸೊ ಇದು ದೊಡ್ಡ ಲಾಂಗ್ ಪ್ರಾಸೆಸ್.